ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಗ್ರೋ ಆಪ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ ರೀತಿಯಾಗಿ SIP ಮಾಡೋದಂತ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವೇನಾದ್ರೂ ಗ್ರೋ ಆಪ್ ನ ಮುಖಾಂತರ ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡ್ಲಿಕ್ಕೆ ನೋಡ್ತಿದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಏನೇನು ಆಪ್ಷನ್ ಇದೆ, ಹಾಗೆ ಇದರಿಂದ ಏನೇನು ಯೂಸ್ ಆಗುತ್ತೆ, ಹಾಗೆ ಇದರಲ್ಲಿನ ಪ್ರತಿಯೊಂದು ಸ್ಟೆಪ್ ಅನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ನೀವು ಗ್ರೋ ಆಪ್ ಓಪನ್ ಮಾಡ್ಕೊಳ್ಳಿ. ಗ್ರೋ ಆಪ್ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಾನು ಆಲ್ರೆಡಿ ಇದರಲ್ಲಿ ಶೇರ್ಸ್ ಅಥವಾ ಸ್ಟಾಕ್ಸ್ ಅನ್ನ ಯಾವ ರೀತಿಯಾಗಿ ಬೈ ಅಂಡ್ ಸೆಲ್ ಮಾಡೋದಂತ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಹಾಗೆ ಇದರಲ್ಲಿ ಯಾವ ರೀತಿಯಾಗಿ ಡಿಮೇಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತಾನು ನಾನು ಆಲ್ರೆಡಿ 2 ವಿಡಿಯೋ ಮಾಡಿದ್ದೆ. ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಬೇಕಿದ್ರೆ ನೋಡ್ಕೊಳ್ಳಿ. ನಂತರ ನೀವು ಇಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡ್ಲಿಕ್ಕೆ ಇಲ್ಲಿ ನೋಡಬಹುದು ನಿಮಗೆ 3 ಆಪ್ಷನ್ ಇದೆ. ಸ್ಟಾಕ್ಸ್, F&O ಅಂಡ್ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ. ಸ್ಟಾಕ್ಸ್ ಅಂತಂದ್ರೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. F&O ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ ಆಗಿರುವಂತದ್ದು, ಅದು ಡೈಲಿ ಟ್ರೇಡಿಂಗ್ ವೈಸ್ ಆಗುತ್ತೆ. ಹಾಗೆ 3ನೇ ಆಪ್ಷನ್ ನೋಡೋದು ಮ್ಯೂಚುವಲ್ ಫಂಡ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ. ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಡ್ಯಾಶ್ ಬೋರ್ಡ್ ಇಲ್ಲಿ ನಿಮ್ಗೆ ಯಾವ್ದು SIP ಮಾಡಿರ್ತೀರಾ ನೋಡಿ ಅದು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಹಾಗೆ SIP ಕೂಡ ತೋರಿಸುತ್ತೆ. ವಾಚ್ ಲಿಸ್ಟ್ ಅಂತ ಇದೆ. ನೀವು ಇದ್ರಲ್ಲಿ ಯಾವ ಒಂದು ಫಂಡ್ ನೀವು ಹಾಕಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ವಾಚ್ ಲಿಸ್ಟ್ ಬರುವಂತದ್ದು. ಈಗ ನಾನು 4 ಒಂದು ಫಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇದು ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಫಂಡ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಅದರ ಪರ್ಫಾರ್ಮೆನ್ಸ್ ಕೂಡ ನೋಡ್ಕೊಳ್ಬಹುದು ನೀವು ವಾಚ್ ಲಿಸ್ಟ್ ಗೆ ಹಾಕೊಂಡು. ಹಾಗೆ ಇಲ್ಲಿ ನೋಡಬಹುದು ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು, ಕೆಳಗಡೆ ಬನ್ನಿ, ಇಲ್ಲಿ ನಿಮ್ಗೆ ಪಾಪ್ಯುಲರ್ ಫಂಡ್ಸ್ ಅಂತ ಇದೆ. ಅಂತಂದ್ರೆ ಇಲ್ಲಿ ಹೈಯೆಸ್ಟ್ ರಿಟರ್ನ್ಸ್ ಕೊಟ್ಟಿರೋ ಫಂಡ್ಸ್ ನಿಮ್ಗೆ ಇದರಲ್ಲಿ ಸಿಗತ್ತೆ. ಇಲ್ಲಿ ನೋಡಬಹುದು SBI ಅಂತ ಇದೆ. SBI 35% ಲಾಸ್ಟ್ 3 ಇಯರ್ ಅಲ್ಲಿ 35% ನಿಮ್ಗೆ ರಿಟರ್ನ್ಸ್ ಕೊಟ್ಟಿರುವಂತದ್ದು. ಹಾಗೆ ಸೆಕೆಂಡ್ ಒನ್ ಬಂಧನ್ ಸ್ಮಾಲ್ ಫಂಡ್ ಅಂತ ಇದೆ, 27% ರಿಟರ್ನ್ ಕೊಟ್ಟಿರುವಂತದ್ದು. ಅಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಫಂಡ್ ನಿಮ್ಗೆ ಪರ್ಫಾರ್ಮೆನ್ಸ್ ಹಾಗೆ ಇಯರ್ ವೈಸ್ ನಿಮ್ಗೆ ಇಲ್ಲಿ ಸಿಗತ್ತೆ. ನೀವು ಇಲ್ಲಿ ನೋಡಬಹುದು. ಅದರ ಎದುರುಗಡೆ ನಿಮ್ಗೆ ಪ್ರತಿಯೊಂದು ಫಂಡ್ ನ ಪರ್ಫಾರ್ಮೆನ್ಸ್ ಹಾಗೆ ಗ್ರೋತ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನೀವು ಇದರಲ್ಲಿ ಯಾವ್ದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಕಂಪ್ಲೀಟ್ ಸ್ಟಡಿ ಮಾಡಿ ಅನಾಲಿಸಿಸ್ ಮಾಡಿಬಿಟ್ಟು ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು. ನಾನು ಇದರಲ್ಲಿ ನಿಮ್ಗೆ ಜಸ್ಟ್ ಎಜುಕೇಶನಲ್ ಪರ್ಪಸ್ ಆಗಿ ಒಂದು ಫಂಡ್ ನ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದಂತ ತಿಳಿಸ್ಕೊಡ್ತೇನೆ. ಅದರರ್ಥ ನೀವು ಅದೇ ಒಂದು ಫಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಅಲ್ಲಿ ನೀವು ಒಂದು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಬಹುದು ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಬಹುದು ನಿಮ್ಗೆ ಫಸ್ಟ್ ಆಪ್ಷನ್ ನೋಡಬಹುದು ಹೈ ರಿಸ್ಕ್ ಅಂತ ಇದೆ. ಇಲ್ಲಿ ಕಮೋಡಿಟಿ ಇದೆ, ಹಾಗೆ ಗೋಲ್ಡ್ ಅಂತ ಇದೆ. ಇದು ಒಂದು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಆಗಿರುವಂತದ್ದು. ಇಲ್ಲಿ ನೋಡಬಹುದು ಲಾಸ್ಟ್ 3 ಇಯರ್ ಅಲ್ಲಿ ನಿಮ್ಗೆ 35% ರಿಟರ್ನ್ಸ್ ಕೊಟ್ಟಿದೆ. ಇಲ್ಲಿ ಹೈ ರಿಸ್ಕ್ ಯಾಕೆ ಕೊಡ್ತಾರೆ ಅಂತಂದ್ರೆ ಇದು ಮಾರ್ಕೆಟ್ ರಿಸ್ಕ್ ಗೆ ಈಗಿನ ಒಂದು ಸಿಚುವೇಶನ್ ಗೆ ಯಾವ ತರ ಇದೆ ಅಂತ ಇಲ್ಲಿ ನಿಮ್ಗೆ ಅವರು ಹೈ ರಿಸ್ಕ್ ಅಂತ ಕೊಡುವಂತದ್ದು. ಹಾಗೆ ಕೆಳಗಡೆ ಬಂದ್ರೆ ನೋಡಬಹುದು ಲಾಸ್ಟ್ 5 ಇಯರ್ ರಿಟರ್ನ್ಸ್ ಕೂಡ ನೀವು ಇಲ್ಲಿ ನೋಡಬಹುದು 25% ರಿಟರ್ನ್ ಇದೆ. ಲಾಸ್ಟ್ 3 ಇಯರ್ 35% ರಿಟರ್ನ್ ಇದೆ. ಹಾಗೆ ನೀವು ಇಲ್ಲಿ ರೇಟಿಂಗ್ಸ್ ಕೂಡ ನೋಡಬಹುದು, ಹಾಗೆ ಫಂಡ್ ಸೈಜ್ ಕೂಡ ನೋಡ್ಕೊಳ್ಬಹುದು. ಹಾಗೆ ಇಲ್ಲಿ ಮಿನಿಮಮ್ SIP ಅಮೌಂಟ್ ಅಂತ ಇದೆ. ಈ ಒಂದು ಪರ್ಟಿಕ್ಯುಲರ್ ಈ ಒಂದು ಸ್ಟಾಕ್ಸ್ ಗೆ ನಿಮ್ಗೆ ಮಿನಿಮಮ್ 500 ರೂಪಾಯಿ ಇನ್ವೆಸ್ಟ್ ಮಾಡ್ಲೇಬೇಕಾಗುತ್ತೆ. ಇದು ಮಿನಿಮಮ್ ಆಗಿರುತ್ತೆ. ಮ್ಯಾಕ್ಸಿಮಮ್ ನೀವು ಎಷ್ಟು ರೂಪಾಯಿ ಬೇಕಾದ್ರೂ ಮಾಡಬಹುದು. ಹಾಗೆ ಇನ್ನು ಬೇರೆ ಫಂಡ್ ನೋಡೋದಾದ್ರೆ ಒಂದೊಂದು ಫಂಡ್ ಕೂಡ ನಿಮ್ಗೆ 100 ರೂಪಾಯಿ ಮಿನಿಮಮ್ 100 ರೂಪಾಯಿ SIP ಅಮೌಂಟ್ ಮಾಡಿರೋ ಫಂಡ್ ಕೂಡ ಇದೆ. ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೇನೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಇಲ್ಲಿ 2 ಆಪ್ಷನ್ ನೋಡ್ತಿರ್ಬೋದು, ಮಂತ್ಲಿ SIP ಹಾಗೆ ಒನ್ ಟೈಮ್ ಅಂತ ಇದೆ. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳೋದಾದ್ರೆ ಮಂತ್ಲಿ SIP ಅಂತಂದ್ರೆ ಮಂತ್ಲಿ ನಿಮ್ಮ ಒಂದು ಅಕೌಂಟ್ ಇಂದ ಇನ್ವೆಸ್ಟ್ಮೆಂಟ್ ಆಗುವಂತದ್ದು ಮಂತ್ಲಿ ಆಗುತ್ತೆ. ಇದು ಒನ್ ಟೈಮ್ ಅಂದ್ರೆ ಹಂಗಲ್ಲ, ನೀವು ಜಸ್ಟ್ ಒನ್ ಟೈಮ್ ಇನ್ವೆಸ್ಟ್ ಮಾಡಿರ್ತೀರಿ. ಇಲ್ಲಿ ಮಿನಿಮಮ್ ನೋಡಬಹುದು 5,000 ರೂಪಾಯಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಂತಂದ್ರೆ ನೀವು ಒಂದ್ಸಲಿ 5,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ನೀವು 2 ವರ್ಷ 3 ವರ್ಷ 5 ವರ್ಷ ಕೂಡ ಹೋಲ್ಡಿಂಗ್ ಅಲ್ಲಿ ಇಟ್ಟು ನೀವು ಪ್ರಾಫಿಟ್ ತೆಗಿಬಹುದು. ಈಗ ಒನ್ ಟೈಮ್ ರಿಟರ್ನ್ಸ್ ನಾನು ನಿಮ್ಗೆ ತೋರಿಸ್ತೇನೆ. ಅದಾದ ಬಳಿಕ ಮಂತ್ಲಿ ನಿಮ್ಗೆ ಯಾವ ತರ ರಿಟರ್ನ್ ಸಿಗುತ್ತೆ ಅಂತಾನು ತೋರಿಸ್ತೇನೆ. ಇಲ್ಲಿ ನೋಡಬಹುದು ನೀವು ಒಂದ್ಸಲಿ ಇನ್ವೆಸ್ಟ್ಮೆಂಟ್ 5,000 ರೂಪಾಯಿ ಮಾಡಿದ್ರೆ ಇಲ್ಲಿ ನೋಡಬಹುದು ಕೆಳಗಡೆ 3 ವರ್ಷ ಆ ಅಮೌಂಟ್ ಇದ್ರೆ ನೋಡಬಹುದು ನಿಮ್ಮ ಒಂದು 5,000 ರಿಟರ್ನ್ಸ್ 12,486 ರೂಪಾಯಿ ಆಗಿರುತ್ತೆ 3 ವರ್ಷಕ್ಕೆ ಇದು. ಹಾಗೆ ಇಲ್ಲಿ 5 ವರ್ಷ ಸೆಲೆಕ್ಟ್ ಮಾಡ್ಕೊಂಡ್ರೆ ರಿಟರ್ನ್ಸ್ ಚೇಂಜ್ ಆಗುತ್ತೆ. ಈ ಒಂದು 5,000 15,480 ರೂಪಾಯಿ ಆಗಿರುವಂತದ್ದು. ಹಾಗೆ 10 ವರ್ಷ ಸೆಲೆಕ್ಟ್ ಮಾಡ್ಕೊಂಡು ನೋಡಿದ್ರೆ ನಿಮ್ಮ ಒಂದು 5,000
767 ರೂಪಾಯಿ ಆಗುತ್ತೆ. ಈ ತರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ನಡೆಯುತ್ತೆ. ಹಾಗೆ ನೀವು ಅಲ್ಲಿ ಮಂತ್ಲಿ SIP ನೋಡೋದಾದ್ರೆ ಮಂತ್ಲಿ SIP ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಮಂತ್ಲಿ ನೀವು ಒಂದು 2000 ಇನ್ವೆಸ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಇಲ್ಲಿ ನೋಡಬಹುದು ಒಂದ್ 3 ವರ್ಷ ಮಂತ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ 72,000 ಆಗುತ್ತೆ. 72,000ಕ್ಕೆ ನಿಮ್ಮ ಅಮೌಂಟ್ 1,72,501 ರೂಪಾಯಿ ಆಗುತ್ತೆ. ಇದು 3 ವರ್ಷ. ಹಾಗೆ 5 ವರ್ಷ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಇಲ್ಲಿ ನೋಡ್ಬೋದಾದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ 5 ವರ್ಷಕ್ಕೆ 1,20,000 ಆಗುತ್ತೆ. ಹಾಗೆ ರಿಟರ್ನ್ಸ್ ನೋಡಬಹುದು 2,55,508 ರೂಪಾಯಿ ಆಗುವಂತದ್ದು. ಹಾಗೆ 10 ವರ್ಷಕ್ಕೆ ನೋಡೋದಾದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ 2,40,000 ರೂಪಾಯಿ ಆಗುತ್ತೆ. ಹಾಗೆ ರಿಟರ್ನ್ಸ್ 7,40,000 ರೂಪಾಯಿ ಆಗುವಂತದ್ದು. ಈ ರೀತಿಯಾಗಿ ನೀವು ಪ್ರತಿಯೊಂದು ಫಂಡ್ ನ ಪರ್ಫಾರ್ಮೆನ್ಸ್ ಜೊತೆಗೆ ಪ್ರತಿಯೊಂದು ಫಂಡ್ ನ ರಿಟರ್ನ್ಸ್ ಕೂಡ ಈ ರೀತಿಯಾಗಿ ನೋಡಬಹುದು. ನಾನು ನಿಮ್ಗೆ ಜಸ್ಟ್ SBI ಗೋಲ್ಡ್ ಡೈರೆಕ್ಟ್ ಒಂದು ಫಂಡ್ ಡೀಟೇಲ್ಸ್ ನಿಮ್ಗೆ ಹೇಳ್ತಿರೋದು. ಇದೇ ರೀತಿ ನೀವು ಪ್ರತಿಯೊಂದು ಫಂಡ್ ಡೀಟೇಲ್ಸ್ ಕೂಡ ನೋಡ್ಕೊಳ್ಬಹುದು. ಹಾಗೆ ನಿಮ್ಗೆ ಇಲ್ಲಿ ಸಾಕಷ್ಟು ಆಪ್ಷನ್ ಸಿಗುತ್ತೆ. ಹೋಲ್ಡಿಂಗ್ಸ್ ಅಂತ ಇರುತ್ತೆ, ರಿಟರ್ನ್ಸ್ ಅಂಡ್ ರ್ಯಾಂಕಿಂಗ್ಸ್ ಅಂತ ಇರುತ್ತೆ, ಹಾಗೆ ಫಂಡ್ ಮ್ಯಾನೇಜ್ಮೆಂಟ್, ಹಾಗೆ ನಿಮ್ಗೆ ಇಲ್ಲಿ ಸಾಕಷ್ಟು ಆಪ್ಷನ್ ನಿಮ್ಗೆ ಇಲ್ಲಿ ಪ್ರತಿಯೊಂದು ಸಿಗುತ್ತೆ. ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದ್ರೆ ಇಲ್ಲಿ ನೋಡಬಹುದು ಹೈ ರಿಟರ್ನ್ ಅಂತ ಇದೆ. ಹೈ ರಿಟರ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹೈಯೆಸ್ಟ್ ರಿಟರ್ನ್ಸ್ ಕೊಡೋ ನಿಮ್ಗೆ ಫಂಡ್ ಸಿಗುವಂತದ್ದು. ಈ ಒಂದು ಫಂಡ್ ನಿಮ್ಗೆ ಲಾಸ್ಟ್ 3 ಇಯರ್ ಅಲ್ಲಿ 46% ರಿಟರ್ನ್ಸ್ ಕೊಟ್ಟಿದೆ. ಹಾಗೆ ನಿಮ್ಗೆ ಒಂದು ಹೈಯೆಸ್ಟ್ ರಿಟರ್ನ್ಸ್ ಕೊಡೋ ನಿಮ್ಗೆ ಫಂಡ್ ಇದರಲ್ಲಿ ಸಿಗತ್ತೆ. ಇಲ್ಲಿ SIP ವಿತ್ 100 ಅಂತ ಇದೆ ನೋಡಬಹುದು. ನಾನು ಆವಾಗ್ಲೇ ಹೇಳಿದ ಹಾಗೆ ಆ ಒಂದು ಫಂಡ್ ಮಿನಿಮಮ್ 500 ರೂಪಾಯಿ ಆಗಿತ್ತು. ಈ ಒಂದು ಫಂಡ್ಸ್ ಅಲ್ಲಿ ನೀವು ಮಿನಿಮಮ್ 100 ರೂಪಾಯಿಂದನೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬೇಕಿದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಬಹುದು ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಇಲ್ಲಿ ಮಿನಿಮಮ್ SIP ಅಮೌಂಟ್ 100 ರೂಪೀಸ್ ಅಂತ ಇದೆ. ಈಗ ಈ ಒಂದು ಫಂಡ್ ಮೇಲೆ ನೀವು 100 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ರಿಟರ್ನ್ ಸಿಗ್ತದೆ ಅಂತ ನೋಡೋಣ. ಈಗ ಮಂತ್ಲಿ ನೋಡಬಹುದು 100 ರೂಪೀಸ್ SIP ಮಾಡಿದ್ರೆ ಒಂದು 5 ವರ್ಷ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ 6,000 ಆಗುತ್ತೆ. ನಿಮ್ಗೆ ರಿಟರ್ನ್ಸ್ 10,000 ಬರುತ್ತೆ. 76% ನಿಮ್ಗೆ ರಿಟರ್ನ್ ಸಿಗುತ್ತೆ. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಯಾವತ್ತಿದ್ರು ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ರಿಟರ್ನ್ಸ್ ಕೊಡುವಂತದ್ದು. ಹಾಗೆ ಇದರಲ್ಲೂ ಕೂಡ ನಿಮ್ಗೆ ರಿಟರ್ನ್ಸ್ ವೈಸ್ ಕಮ್ಮಿ ಇದೆ, ಹಾಗಾಗಿ ನಿಮ್ಗೆ ರಿಟರ್ನ್ಸ್ ಕಡಿಮೆ ತೋರಿಸ್ತಾ ಇದೆ. ಹಾಗೆ ಮತ್ತೆ ನೋಡಬಹುದು ಇಲ್ಲಿ ಮಿಡ್ ಕ್ಯಾಪ್ ಅಂತ ಇದೆ, ಸ್ಮಾಲ್ ಕ್ಯಾಪ್ ಅಂತ ಇದೆ, ಹಾಗೆ ಗೋಲ್ಡ್ ಸಿಲ್ವರ್ ಅಂತ ಇದೆ. ನೀವೇನಾದ್ರೂ ಗೋಲ್ಡ್ ಮತ್ತು ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಈ ಒಂದು ಫಂಡ್ಸ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಫಂಡ್ಸ್ ಪರ್ಟಿಕ್ಯುಲರ್ ಆಗಿ ಗೋಲ್ಡ್ ಅಂಡ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆ ಒಂದು ಫಂಡ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ನೀವು ಗೋಲ್ಡ್ ಅಲ್ಲಿ ಹಾಗೆ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿದ ಹಾಗೆ ಆಗುತ್ತೆ. ಹಾಗೆ ನಿಮ್ಗೆ ಸಾಕಷ್ಟು ಆಪ್ಷನ್ ಕೂಡ ನಿಮ್ಗೆ ಸಿಗುವಂತದ್ದು. ಈಗ ನಾನು ನಿಮ್ಗೆ ಒಂದು ಫಂಡ್ ನ ಸೆಲೆಕ್ಟ್ ಮಾಡ್ಕೊಂಡು SIP ಮಾಡೋದು ಹೇಗಂತ ತೋರಿಸ್ತೇನೆ. ನೋಡಬಹುದು ಈಗ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡಬಹುದು ಕೆಳಗಡೆ ನಿಮ್ಗೆ 2 ಆಪ್ಷನ್ ಬರುತ್ತೆ, ಒನ್ ಟೈಮ್ ಹಾಗೆ ಸ್ಟಾರ್ಟ್ SIP ಅಂತ. ನೀವು ಯಾವ್ದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಒನ್ ಟೈಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಒಂದೇ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನಾನು ಆವಾಗಲೇ ಇದ್ರ ಬಗ್ಗೆ ಹೇಳಿದ್ದೆ. ಹಾಗೆ ಸ್ಟಾರ್ಟ್ SIP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಮಂತ್ಲಿ ಮಾಡ್ಕೊಳ್ಬಹುದು. ಸ್ಟಾರ್ಟ್ SIP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಅಮೌಂಟ್ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಮಿನಿಮಮ್ 100 ರೂಪಾಯಿ ಅಂತೂ ಹಾಕ್ಲೇಬೇಕು. ನೀವು ಮ್ಯಾಕ್ಸಿಮಮ್ ಎಷ್ಟು ರೂಪೀಸ್ ಬೇಕಾದ್ರೂ ಹಾಕೊಳ್ಬಹುದು. ಹಾಗೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಡೇಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಮಂತ್ಲಿ SIP ಆಗಿರುವುದರಿಂದ ನಿಮ್ಮ ಒಂದು ಅಕೌಂಟ್ ಇಂದ ಆಟೋ ಪೇ ಆಗುತ್ತೆ. ಯಾವ ಒಂದು ಡೇಟ್ ಗೆ ಆಟೋ ಪೇ ಆಗ್ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಸ್ಯಾಲರಿಡ್ ಆಗಿದ್ರೆ ನಿಮ್ಮ ಸ್ಯಾಲರಿ ಡೇಟ್ ಯಾವಾಗ ಆಗುತ್ತೆ ನೋಡಿ ಆ ಒಂದು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ಡೇಟ್ ಗೆ ಕರೆಕ್ಟ್ ಆಗಿ ಯಾವುದು SIP ಆಗತ್ತೆ ನೋಡಬಹುದು. ಎವ್ರಿ ಮಂತ್ ಸೇಮ್ ಡೇಟ್ ಗೆ ಆಗುತ್ತೆ. ನೀವು ಯಾವ್ದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೋಡಬಹುದು ನಿಮ್ಮ ಗ್ರೋ ಅಕೌಂಟ್ ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ ನೋಡಿ ಅದ್ರ ಮುಖಾಂತರ ನೀವು ಮಾಡಬೇಕಾಗತ್ತೆ. ಬೇರೆ ಒಂದು ಅಕೌಂಟ್ ಮುಖಾಂತರ ನೀವು ಮಾಡ್ಲಿಕ್ಕೆ ಆಗಲ್ಲ. ಇದರಲ್ಲಿ ಯಾವ ರೀತಿಯಾಗಿ ಅಮೌಂಟ್ ಆಡ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೆ, ನೋಡ್ಕೊಂಡು ಅಮೌಂಟ್ ಆಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ಸ್ಟಾರ್ಟ್ SIP ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲೇ ನೋಡಬಹುದು ನಿಮ್ಮ ಒಂದು ಫಂಡ್ ಹೆಸರು, ಹಾಗೆ ನಿಮ್ಮ ಯಾವ ಒಂದು ಬ್ಯಾಂಕ್ ಅಕೌಂಟ್ ಇಂದ ಆಟೋ ಪೇ ಆಗುತ್ತೆ, ಹಾಗೆ ಡೆಬಿಟ್ ಆಗುತ್ತೆ, ಪ್ರತಿಯೊಂದು ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ವ್ಯಾಲಿಡಿಟಿ ನೋಡ್ಕೊಳ್ಬಹುದು. ಅಂಟಿಲ್ ಕ್ಯಾನ್ಸಲ್ಡ್ ಅಂತ ಇದೆ. ನೀವು ಕ್ಯಾನ್ಸಲ್ ಮಾಡುವವರೆಗೂ ಪ್ರತಿ ತಿಂಗಳು ಇದು SIP ಆಗ್ತಾನೆ ಹೋಗುತ್ತೆ. ನಂತರ ನೀವು ಅಪ್ರೂವ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ ನಿಮ್ಮ UPI ಆಪ್ಸ್, ಫೋನ್ ಪೇ, ಗೂಗಲ್ ಪೇ ಮುಖಾಂತರ ನೀವು ಪೇಮೆಂಟ್ ಮಾಡ್ಕೊಂಡ್ರೆ ಆಯ್ತು. ಇದಾಗಿತ್ತು ಗ್ರೋ ಆಪ್ ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಂತ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.